ಮಳೆಯಾದ ಕಾರಣ ಮಲೆನಾಡು ಭಾಗದಲ್ಲಿ ರಸ್ತೆ ಸೇತುವೆಗಳು ನೆರೆ ಹಾವಳಿಗೆ ತುತ್ತಾದರೆ ಇನ್ನು ಅರೆ ಮಲೆನಾಡು ಭಾಗಗಳಲ್ಲಿ ಕಾಲುವೆಗಳು ಹಾಗೂ ಕೆರೆ ಕಟ್ಟೆಗಳು ಒಡೆದ ಪರಿಣಾಮವಾಗಿ ರೈತರ ಬೆಳೆ ನಾಶವಾಗಿ ಹೋಗಿವೆ. ತಾಲೂಕಿನ ಮಾದಿಹೊಳಿ ಹೋಬಳಿಯ ಅಂದಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾರೋಹಳ್ಳಿ ಗ್ರಾಮದ ಚೋಮನಕೆರೆ ಒಡೆದ ಪರಿಣಾಮವಾಗಿ ರೈತರು ಬೆಳೆದ ಬೆಳೆಗಳಿಗೆ ನೀರು ನುಗ್ಗಿ ಸಂಪೂರ್ಣ ಬೆಳೆ ಕೊಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಗ್ರಾಮಕ್ಕೆ ರಸ್ತೆ ಹಾಗೂ ಸೇತುವೆಯನ್ನ ನಿರ್ಮಾಣ ಮಾಡಿಕೊಡುವಂತೆ ಸುಮಾರು 5 ಊರಿನ ಗ್ರಾಮಸ್ಥರು ಕಾಲುವೆಗೆ ಇಳಿದು ಇಂದು ಪ್ರತಿಭಟನೆ ನಡೆಸಿದರು. ಇನ್ನು ಈ ವೇಳೆ ಮಾತನಾಡಿದ ಗ್ರಾಮಸ್ಥರಾದ ರಮೇಶ್, ದ್ಯಾವಪ್ಪ, ರವಿ ಸುಮಾರು ವರ್ಷಗಳಿಂದ ಹಾರೋಹಳ್ಳಿ ಗ್ರಾಮದ ಮೂಲಕ ಕೋನೆ, ಯಾಕನಹಳ್ಳಿ, ಗೊರೂರು, ಕೊಪ್ಪಲು, ಹಿರುಗುಪ್ಪೆ ಗ್ರಾಮಗಳಿಗೆ ತೆರಳಲು ಇದೇ ರಸ್ತೆಯಲ್ಲಿ ತಿರುಗಬೇಕು. ಅಲ್ಲದೆ ಶಾಲಾ ವಿದ್ಯಾರ್ಥಿಗಳು ಇದೇ ರಸ್ತೆಯನ್ನು ಅವಲಂಬಿಸಿದ್ದಾರೆ. ಆದರೆ ಇತ್ತೀಚೆಗೆ ಬಿದ್ದಂತಹ ಭಾರೀ ಮಳೆಯಿಂದಾಗಿ ನಮ್ಮ ಕೆರೆ ಒಡೆದು ಸಂಪೂರ್ಣವಾಗಿ ಬೆಳೆಗೆ ನೀರು ನುಗ್ಗಿದ ಪರಿಣಾಮ ರಸ್ತೆಯೆಲ್ಲ ಕೊಚ್ಚಿ ಹೋಗಿವೆ. ಸುಮಾರು 15 ವರ್ಷಗಳಿಂದ ಇಲ್ಲಿಗೆ ತೋಬು ಸೇತುವೆಯನ್ನ ನಿರ್ಮಾಣ ಮಾಡಿಕೊಡುವಂತೆ ಬಂದಂತಹ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದೇವೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳಿಗೆ ನೆನಪಿಗೆ ಬರುತ್ತದೆ, ನಂತರ ಯಾವ ಗಮನಕ್ಕೂ ಬರುವುದಿಲ್ಲ. ನಾವು ಗ್ರಾಮಸ್ಥರೆಲ್ಲ ಸೇರಿ ನೀರು ಹರಿಯುವ ರಸ್ತೆಯನ್ನ ದಾಟಿ ಹೋಗುವ ಪರಿಸ್ಥಿತಿ ಬಂದಿದೆ. ಕೂಡಲೇ ನಮಗೆ ಶಾಶ್ವತವಾಗಿ ಕಿರು ಸೇತುವೆಯನ್ನ ಮಾಡಿಕೊಡಬೇಕು. ಇಲ್ಲದಿದ್ದರೆ ಎಲ್ಲಾ ಗ್ರಾಮಸ್ಥರು ಸೇರಿ ತಾಲೂಕು ಪಂಚಾಯಿತಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಕಲಾ, ರಮೇಶ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ಸಭೆಗಳಲ್ಲಿ ಮನವಿಯಂತೆ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಸುಮಾರು 2 ಲಕ್ಷ ನೀಡಿದರೆ ಸಾಲದು. ಅದರ ಬದಲು ನೆರೆ ಹಾವಳಿಯಿಂದ ಸಂಪೂರ್ಣ ಹಾನಿಯಾಗಿರುವುದರಿಂದ ಸೇತುವೆ ಹಾಗೂ ರಸ್ತೆಯನ್ನ ಸೇರಿಸಿಕೊಂಡು ಸುಮಾರು 10 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿಕೊಟ್ಟರೆ ಅನುಕೂಲವಾಗುವುದರಿಂದ ಇದರ ಬಗ್ಗೆ ಗಮನ ಹರಿಸುವಂತೆ ಶಾಸಕರಿಗೆ ಹಾಗೂ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಖುದ್ದಾಗಿ ಗ್ರಾಮಸ್ಥರೊಂದಿಗೆ ತೆರಳಿ ಮನವಿ ಮಾಡಲಾಗುವುದು ಎಂದರು. ಸರ್, ತಂದು ತೋರಿಸಿದೀವಿ, ಕರ್ಕೊಂಡ್ಬಂದಿದ್ದೀವಿ. ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಮುಗಿಲಿ ತಡ್ರಿ ಮಾಡ್ಕೊಡ್ತೀವಿ ನಾವು ಅಂತಾರೆ. ಅದು ಮುಗಿದೋದ್ರೆ ಮುಗೀತು, ಮತ್ತೆ ಇನ್ನು ತಿರ್ಗಾ ಎಲೆಕ್ಷನ್ ಬರ್ಬೇಕು ಅವ್ರು ಇದು ನೋಡೋಕೆ ನಮ್ಮನ್ನು. ಸರ್, ಹೋದ ಸಲ ಇದ್ದಂಥ ಶಾಸಕರಿಗೂ ತೋರಿಸಿದ್ದು ಈ ಮಾಡ್ಕೊಡ್ತೀವಿ ಅಂದರು. ಈ ಸಲ ಶಾಸಕರು ಬಂದಾಗಲೂ ತೋರಿಸಿದ್ದು, ಆಯಿತು ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ ಬಿಡಿ ಅಂದರು. ಇದು ನಮ್ಮೂರ ಬಗ್ಗೆ ಯಾರೂ ಗಮನನೇ ತಗೊಂಡಿಲ್ಲ ಸರ್ ಇದುವರೆಗೂ. ಇಲ್ಲಿ ಒಂದು ಮೇಲೆ ಸೇತುವೆ ಬೇಕು ಅಂದರೆ ಮೇಲೆ ಜನ ತಿರುಗಾಡಬೇಕು ಸರ್. ಎಲ್ಲರಿಗೂ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು ಅಂದರೆ ವೆಹಿಕಲ್ ಓಡಾಡೋಕ್ಕಲ್ಲ, ಜನ ತಿರುಗಾಡೋಕ್ಕಾದ್ರೂ ಬೇಕೇ ಬೇಕು ಸರ್. ಇದು ಇಲ್ಲೊಂದು ಬ್ರಿಡ್ಜ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತಿದ್ದೀವಿ ಸರ್. ಕಮ್ಮಿ ಅಂದ್ರೆ ಒಂದು 50 ಎಕರೆ ಜಮೀನು ಹೋಗಿದೆ ಸರ್. ಇಲ್ಲಿಂದ ಫುಲ್ಲು ಇಲ್ಲಿ ಕಾಣಿಸ್ತಿದೆಯಲ್ಲ ಸರ್, ತೋಟ ಎಲ್ಲ ನೋಡಿ ಸರ್ ಯಾವ ಥರ ಹಾಳಾಗೋಗಿದೆ. ನೀರು ನುಗ್ಗಿಲ್ಲ ಸರ್. ಇಲ್ಲಿ ಆಂದಲೆ ಕೆರೆ, ಗೊರೂರು ಕೆರೆ, ಮುಗಳವಳ್ಳಿ ಕೆರೆ ಎಲ್ಲ ಕೆರೆ ನೀರು ಈ ಕೆರೆಗೆ ಬರುತ್ತೆ ಸರ್. ಸೋಮನಹಳ್ಳಿ ಕೆರೆ ಅಂತ ಸರ್, ಈ ಕೆರೆಯಿಂದಲೇ ಯಕ್ಷಿ ಒಳಗೆ ಹೋಗುತ್ತೆ ಸರ್ ಇಲ್ಲಿಂದ. ಹಾಂ, ನಾವು ಇವತ್ತು ನಿಮಗೆ ತೋರಿಸ್ಬೇಕು ಅಂತಲೇ ಇವತ್ತು ನಾವೆಲ್ಲ ಬೆಳಗಿಂದ ಬಂದು ನೀರು ಆ ಕಡೆಗೆ ಓಡಾಕಿ ಇಲ್ಲಿ ರಸ್ತೆ ನಿಮಗೆ ತೋರಿಸ್ತಾ ಇದ್ದೀವಿ ಸರ್. ಇದನ್ನು ಹಾಂ, ಅದನ್ನೆಲ್ಲ ಹೋಗೋದು ಸರ್. ಎಲ್ಲ ಹೋಗಿ ನೋಡಿ ಕಾಣ್ತಿದ್ದಿಲ್ಲ ಸರ್, ಇಲ್ಲ ಹೋಗಿರೋದು ಯಾವ ಥರ ಹೋಗ್ತಿದೆ ಅಂತ. ಮೆಣಸಿ ಗಿಡ ಎಲ್ಲ ಹೋಗಿದ್ದಾವೆ ಅಲ್ಲೇ ಸರ್, ಕಾಣಿಸ್ತಾ ಇದೆ ಮೆಣಸಿ ಗಿಡ. ಭತ್ತ ಮಡಿ ಮಾಡಿದ್ದು, ನಾಟಿ ಮಾಡಿದ್ದು ಎಲ್ಲ ಕೊಚ್ಕೆ ಹೋಗಿದೆ. ಇನ್ನು ತೋಟ ಅಂತೂ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಿದ್ದೀವಿ ಸರ್ ನಾವು. ಸಂಪೂರ್ಣ ಬೆಲೆ ಹಾನಿಯಾಗೋಗಿದೆ ಸರ್. ಸರ್, ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಅಂತ. ನಾನು ಆಂದಲೆ ಪಂಚಾಯಿತಿ ಅಧ್ಯಕ್ಷರಾಗಿದ್ದೀನಿ. ಇದು ಸುಮಾರು ವರ್ಷದಿಂದಲೂ ಈ ಕೆರೆ ಕಾಮಗಾರಿಗೋಸ್ಕರ ನಾವು ಹೋರಾಡ್ತಿದ್ದೀವಿ ಸರ್. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು, ಇಲಾಖೆಗೆಲ್ಲ ನಾವೇ ಭೇಟಿ ಮಾಡಿ ಎಲ್ಲರ ಹತ್ರನೂ ಸಹಾಯ ಕೇಳಿದ್ದು. ಹೋದ ಸರಿ ಶಾಸಕರಿದ್ದಂಥ ಸಮಯದಲ್ಲಿ ಮಾತಾಡಿದ್ದು, ಅವರು ಸರಿ ಆಯಿತು ನಾವಿದ್ದೀವಿ, ನಾವು ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿದರು. ಆದರೆ ಅವರು ಏನೂ ಗಮನ ತಗೊಳ್ಳಿಲ್ಲ. ಈಗ ಬಂದಿರೋಂಥ ಶಾಸಕರ ಹತ್ರನೂ ಮಾತಾಡಿದ್ದೀವಿ. ಅವರು ನಾವು ನಿಂತು ಮಾಡಿಕೊಡ್ತೀವಿ ಅಂತ ಅಂದಿದ್ದಾರೆ. ಇಲ್ಲೆಲ್ಲ ಇಡೀ 50 ಎಕರೆ ಜಮೀನು ಎಲ್ಲ ನೀರಿಂದ ಇಲ್ಲಿ ಕೋಡಿ ಹೊಡಾಕ್ಲಿಲ್ಲ ಅಂದಿದ್ರೆ ಸರ್, ಕೆರೆ ಒಡೆದೋಗೋದು. ಅದರಿಂದ ರೈತರಿಗೆ ಇದರಲ್ಲೆಲ್ಲ ಲಾಸ್ ಆಗೋಗೋದು ಸರ್. ಇದನ್ನು ಕೆರೆ ಕಾಮಗಾರಿ ಮಾಡಿಕೊಡ್ಬೇಕು ಅಂತವ ಕಂತಿದ್ದೀವಿ. ಬಂದಿದ್ದಾರೆ ಸರ್, ಬಂದು ಮನವಿ ಮಾಡ್ತಿದ್ದಾರೆ. ಇವತ್ತು ಮಳೆ ಕಡಿಮೆ ಆಗಿರೋದ್ರಿಂದವ ಊರಿನವರು ಮಳೆ ಕಡಿಮೆ ಆಗಿರೋದ್ರಿಂದವ ಊರಿನ ಜನಗಳು, ರೈತರುಗಳು ಬಂದು ನಮ್ಮನ್ನು ಪಂಚಾಯಿತಿ ಇದರಿಂದವ ಕರ್ಕೊಬಂದಿದ್ದಾರೆ ಸರ್. ಅದು ಕರ್ಕೊಬಂದು ತೋರಿಸ್ತಿದ್ದಾರೆ. ಇದಕ್ಕೆ ನಿಮ್ಮ ಇಲಾಖೆ ಕಡೆಯಿಂದ ನಮಗೆಲ್ಲವ ರೈತರುಗಳಿಗೆ ಸಹಕಾರ ಮಾಡಬೇಕು ಅಂತವ ಮನವಿ ಮಾಡ್ಕೊತಿದ್ದೀವಿ ಸರ್.